ಪಾಕಿಸ್ತಾನ್ ಒಳಗಡೆಯಿಂದ ಪೀಸ್ ಆಗ್ತಾ ಇದೆ. ಪಾಕಿಸ್ತಾನ್ ಒಳಗಡೆನೆ ಪಾಕಿಸ್ತಾನ್ ಜನ ಅವರ ಸೋಲ್ಜರ್ಸ್ ಅಗೇನ್ಸ್ಟ್ ಆಗಿ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನೀವು ನ್ಯೂಸ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಬಲೂಚಿಸ್ತಾನ್ ಅಲ್ಲಿ ಪಾಕಿಸ್ತಾನ್ ನ ಒಂದು ಟ್ರೈನ್ ನ ಹೈಜಾಕ್ ಮಾಡಿದ್ರು ಪಾಕಿಸ್ತಾನ್ ಸಪರೇಟಿಸ್ಟ್. ಪಾಕಿಸ್ತಾನ್ ಆರ್ಮಿ ಅವರು ಒಂದ್ ಕಡೆ ಇದನ್ನ ಸರಿ ಮಾಡೋದ್ರಲ್ಲಿದ್ರೆ ಈ ಕಡೆ ಇನ್ನೊಂದ್ ಗಲಾಟೆ ಸ್ಟಾರ್ಟ್ ಆಗಿದೆ. ಅದು ಅವ್ರು ಆಕ್ಯುಪೈ ಮಾಡ್ಕೊಂಡಿರೋ ಜಾಗದಲ್ಲಿ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ POK ಅಲ್ಲಿ ಯುನೈಟೆಡ್ ಆವಾಮ್ ಆಕ್ಷನ್ ಕಮಿಟಿ ಅವರಿಂದ ಇವರು ಪಾಕಿಸ್ತಾನ್ ಗವರ್ಮೆಂಟ್ ಅವ್ರ ಹತ್ರ ಡಿಮಾಂಡ್ ಮಾಡ್ತಿದ್ದಾರೆ 12 ಅಸೆಂಬ್ಲಿ ಸೀಟ್ಸ್ ಮತ್ತೆ POK ಗೆ ಸ್ಪೆಷಲ್ ಪ್ಯಾಕೇಜಸ್ ಕೊಡ್ಬೇಕಂತೆ. ಅವ್ರ ಡಿಮಾಂಡ್ಸ್ ನ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ರೀಸೆಂಟ್ ಆಗಿ ಆದ ಟ್ರೈನ್ ಬ್ಲಾಸ್ಟ್ ಅಲ್ಲಿ ಡೆಡ್ ಬಾಡೀಸ್ ಹೆಂಗ್ ಸಿಕ್ತೋ ಅದೇ ತರ ಪಾಕಿಸ್ತಾನ್ ಸೋಲ್ಜರ್ಸ್ ನ ಡೆಡ್ ಬಾಡೀಸ್ ನ ಮಂಗ್ಲಾ ಡ್ಯಾಮ್ ಅಲ್ಲಿ ಬಿಸಾಕ್ತಿವಿ ಅಂತ ಹೇಳಿದ್ದಾರೆ. ಇದು ಪಾಕಿಸ್ತಾನ್ ಆರ್ಮಿ ಅವ್ರಿಗೆ ಕೊಟ್ಟಿರೋ ವಾರ್ನಿಂಗ್. ಯುನೈಟೆಡ್ ಆವಾಮ್ ಆಕ್ಷನ್ ಕಮಿಟಿ ಲೀಡರ್ ಈ ಕಡೆ ತಾಲಿಬಾನ್ ಅವರು ಕಾಬೂಲ್ ಪ್ರಾವಿನ್ಸಸ್ ನ ಹಿಡ್ಕೊಂಡ್ ಕೂತಿದ್ದಾರೆ, ಈ ಕಡೆ ಕಂಡೋರ್ ಜಾಗನ ನಮ್ದು ಅಂತ ಇಟ್ಕೊಂಡ್ ಕೂತಿರೋ POK. ನೋಡಿ, ಇದನ್ನೇ ಕರ್ಮ ಅನ್ನೋದು. ಒಂದು ಟೈಮಲ್ಲಿ ಇಂಡಿಯಾಗೆ ಟೆರರಿಸ್ಟ್ ನ ಕಳ್ಸೋರು, ಆದ್ರೆ ಈಗ ಅವರೇ ಟೆರರಿಸಂ ನ ಫೇಸ್ ಮಾಡೋಂಗಾಗಿದೆ. ಇಷ್ಟಾದ್ರೂ ಪಾಕಿಸ್ತಾನ ಅವರು ಇನ್ನ ಕಣ್ಬಿಟ್ಟಿಲ್ಲ. ಪಾಕಿಸ್ತಾನ ಅವ್ರ ಕೈಯಲ್ಲಿ POKನೇ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ, ಆದ್ರೆ ಈಗ್ಲೂ ಜಮ್ಮು ಕಾಶ್ಮೀರದ ಆಸೆ ಬಿಟ್ಟಿಲ್ಲ. UN ನಲ್ಲಿ ಪಾಕಿಸ್ತಾನ ಮೆಂಬರ್ POK ಜೊತೆ ಜಮ್ಮು ಕಾಶ್ಮೀರನು ನಾವು ತಗೊಂತೀವಿ ಅಂತ ಹೇಳಿದ್ದಾರೆ. ಇದೇ ಮೀಟಿಂಗ್ ಅಲ್ಲಿದ್ದ ನಮ್ಮ ಇಂಡಿಯನ್ ಮೆಂಬರ್ ಇದಕ್ಕೆ ಸರಿಯಾಗಿ ಹೇಳಿದ್ದಾರೆ. ಮೋಸದಿಂದ ಆಕ್ಯುಪೈ ಮಾಡ್ಕೊಂಡ್ ಕೂತಿರೋ ಜಾಗ POKನೇ ನಿಮ್ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಅದ್ರ ಮೇಲೆ ಜಮ್ಮು ಕಾಶ್ಮೀರ ಬೇರೆ ಬೇಕಾ ಅಂತ ನಮ್ಮ ಇಂಡಿಯನ್ ರೆಪ್ರೆಸೆಂಟೇಟಿವ್ ಮಕ್ ಹೊಡೆದಂಗೆ ಹೇಳಿದ್ದಾರೆ. ಕ್ರಾಸ್ ಬಾರ್ಡರ್ ಟೆರರಿಸಂ ನ ನಿಲ್ಸಿ ಜಾಗ ಖಾಲಿ ಮಾಡಿ ಅಂತ. Jammu and Kashmir was, is and will always be an integral part of India. Pakistan continues to illegally occupy the territory of Jammu and Kashmir, which it must vacate. We would advise Pakistan not to try to divert the attention of this forum to drive their parochial and divisive agenda. India will refrain from exercising a more elaborate right of reply. ಸೊ ಈಗ ಪಾಕಿಸ್ತಾನ್ ಇರೋ ತೊಂದರೆನಲ್ಲಿ POK ನ ಕೊಟ್ರೇನೆ ಒಳ್ಳೇದು, ಆದ್ರೆ ಪಾಕಿಸ್ತಾನ ಜನರಲ್ಸ್ ಇದನ್ನ ಅಷ್ಟು ಈಸಿಯಾಗಿ ಆಗಕ್ ಬಿಡಲ್ಲ. ಎಕ್ಸ್ಪರ್ಟ್ಸ್ ಹೇಳ್ತಾ ಇದಾರೆ, ಪಾಕಿಸ್ತಾನ್ ಆರ್ಮಿ ಅವ್ರ ಹತ್ರ ಅವ್ರ ಅಗೇನ್ಸ್ಟ್ ಆಗ್ತಿರೋ ರಿವೋಲ್ಟ್ಸ್ ಮತ್ತೆ ಟೆರರಿಸಂ ನ ಸ್ಟಾಪ್ ಮಾಡ್ಕೊಳಕ್ಕೂ ಅವ್ರ ಕೈಯಲ್ಲಿ ತಾಕತ್ತಿಲ್ಲ ಅಂತ. ಈಗ ಪಾಕಿಸ್ತಾನ ಅವರು ಪಾಕಿಸ್ತಾನಲ್ಲೇನೆ ಅಫ್ಘಾನಿಸ್ತಾನ್ ಅವ್ರನ್ನ ಫೈಟ್ ಮಾಡೋಂಗಾಗಿದೆ. ಅದ್ರ ಜೊತೆಗೆ ಅಮೆರಿಕ ಅವ್ರು ಬಿಟ್ಟೋಗಿರೋ ವೆಪನ್ರೀಸು ಇದೆ ಅಫ್ಘಾನಿಸ್ತಾನ್ ಅವ್ರ ಹತ್ರ. ಪಾಪ ಈ ಕಡೆ ಪಾಕಿಸ್ತಾನ ಅವರು ಇಂಡಿಯಾ ಮೇಲೂ ಒಂದ್ ಕಣ್ಣಿಟ್ಟಿರ್ಬೇಕು. ಈ ಫೈಟ್ ಮಾಡ್ಬೇಕು ಅಂದ್ರೆ ಪಾಕಿಸ್ತಾನ್ಗೆ ಅಮೆರಿಕ ಸಪೋರ್ಟ್ ಬೇಕು. ಅದಕ್ಕೆ ಪಾಪ UN ನಲ್ಲಿ ಪಾಕಿಸ್ತಾನ ಲೀಡರ್ ಭಿಕ್ಷೆ ಬೇಡ್ತಾ ಇದ್ರು ಹೆಲ್ಪ್ಗೆ. ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಇದ್ರ ಜೊತೆಗೆ ಬರೀ ಇಂಡಿಯಾ ಅವ್ರಿಗೆನೆ ಪಾಕಿಸ್ತಾನ ಅವ್ರ ಮೇಲೆ ಡೌಟ್ ಇದೆ ಅಂತಲ್ಲ, ಈವನ್ ಅಮೆರಿಕ ಅವ್ರಿಗೂ ಪಾಕಿಸ್ತಾನ ಅವ್ರ ಮೇಲೆ ಡೌಟ್ ಇದೆ. ಇದ್ರಲ್ಲಿ ಒಂದ್ ಹೇಳ್ಬೋದು, 1971 ವಾರ್ ಆದ್ಮೇಲೆ ಪಾಕಿಸ್ತಾನ ಅವರು ಅವರ ವೀಕೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದಾರೆ ಇವಾಗ.